ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ನವರಾತ್ರಿಯ ವಿಜಯದಶಮಿಯಂದು ಕುದೂರಿನ ಭೈರವದುರ್ಗ ಬೆಟ್ಟದಲ್ಲಿ ಶ್ರೀ ಭೈರವೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿ ಮೆರವಣಿಗೆ ಮತ್ತು ಬನ್ನಿ ಪೂಜೆ ಕಾರ್ಯವು ನೆರವೇರಿತು. ಶ್ರೀ ಭೈರವೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ನಡೆಯುವ ಜಾಗದಲ್ಲೇ ವಿಜಯದಶಮಿಯಂದು ಇಲ್ಲೂ ಸಹ ಬನ್ನಿ ಪೂಜೆಯನ್ನು ಮಾಡುವ ಕಾರ್ಯ ಅನಾದಿ ಕಾಲದಿಂದಲೂ ನಡೆಸುತ್ತಾ ಬಂದಿದ್ದಾರೆ. వీరభద్రేశ్వర స్వామి పాదకు గోవింద, శ్రీ ಆಂಜನೇಯವರದ ಪಾದకు ಗೋವಿಂದ. ಬನ್ನಿ ಪೂಜೆ ಕಾರ್ಯದ ನಂತರ ಭಕ್ತರು ಭೈರವೇಶ್ವರ ಸ್ವಾಮಿಯನ್ನು ದೇವರ ಮೊರೆ ಹೋಗುವ ಅಭ್ಯಾಸವನ್ನು ಸಹ ಇಲ್ಲಿ ರೂಢಿಸಿಕೊಂಡಿದ್ದಾರೆ. ಭಕ್ತರು ಅಂದುಕೊಂಡ ಕಾರ್ಯಗಳು ನೆರವೇರುವುದಾದರೆ ದೇವರು ಬಲಭಾಗಕ್ಕೆ ತಿರುಗುವುದು ಮತ್ತು ಭಕ್ತರು ಅಂದುಕೊಂಡ ಕಾರ್ಯಗಳು ನೆರವೇರದಿದ್ದರೆ ದೇವರು ಎಡಭಾಗಕ್ಕೆ ತಿರುಗುವುದು ಇಲ್ಲಿನ ವಾಡಿಕೆಯಾಗಿದೆ. ಪುತ್ರ ಸಂತಾನಕ್ಕಾಗಿ ಕುದೂರಿನ ಆದಿಲಕ್ಷ್ಮೀನಾರಾಯಣ್ ಎಂಬುವರು ಕುದೂರು ಭೈರವದುರ್ಗ ಬೆಟ್ಟದ ಜಾತ್ರೆ ನಡೆಯುವ ಬೆಟ್ಟದ ತಪ್ಪಲಿನ ಜಾಗದಲ್ಲಿ ನಾನಾ ಬಗೆಯ ದೈವಿ ವೃಕ್ಷಗಳನ್ನ ನೆಟ್ಟು ಇಲ್ಲಿ ಅಶ್ವತ್ಥಕಟ್ಟೆಯನ್ನ ಅಭಿವೃದ್ಧಿಪಡಿಸಿದ್ದಾರೆ.
ಅರಳಿ ಮರ, ಬೇವಿನ ಮರ, ಹತ್ತಿ ಮರ, ಎಕ್ಕದ ಗಿಡ, ಬನ್ನಿ ಮರ ಮತ್ತು ಬಿಲ್ವಪತ್ರೆ ಗಿಡಗಳು ಇಲ್ಲಿ ಕಾಣಬಹುದಾಗಿದೆ. ಒಂದೇ ಜಾಗದಲ್ಲಿ ಹಲವು ದೈವಿ ವೃಕ್ಷಗಳನ್ನ ಕಾಣಬಹುದಾದ ಏಕೈಕ ಸ್ಥಳವೂ ಸಹ ಇದಾಗಿದೆ. ಬಹಳಷ್ಟು ಜನರು ತಮಗಿರುವ ದೋಷಗಳ ನಿವಾರಣೆಗಾಗಿ ಈ ಮರಗಳನ್ನ ಪ್ರದಕ್ಷಿಣೆ ಮಾಡಿ ಒಳಿತನ್ನು ಕಂಡಿರುವ ಬಹಳಷ್ಟು ನಿದರ್ಶನಗಳು ಇಲ್ಲಿ ಕಾಣಸಿಗುತ್ತವೆ. ವಿಜಯದಶಮಿಯಂದು ಕುದೂರಿನ ಭೈರವೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯು ಈ ಅಶ್ವತ್ಥಕಟ್ಟೆಯನ್ನ ಪ್ರದಕ್ಷಿಣೆ ಮಾಡುವುದನ್ನು ಇಲ್ಲಿ ಕಾಣಬಹುದಾಗಿದೆ. ಇದು ಇವತ್ತು ಹೊಸದಾಗಿ ನಾವು ನಡ್ಸ್ಕೊಂಬಂದಂಥ ಕಾರ್ಯ ಅಲ್ಲ. ಹಿಂದಿನ ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಪ್ರತಿ ವರ್ಷವೂ ವಿಜಯದಶಮಿ ದಿವಸ ನಾವು ಒಂದು ಭೈರವೇಶ್ವರ ಸ್ವಾಮಿನ ತೊಗೊಬಂದು ಈ ಜಾತ್ರೆ ನಡೆಸುವಂಥ ಜಾಗದಲ್ಲಿ ತೊಗೊಬಂದು ನಾವು ಪ್ರತಿ ವರ್ಷದಂತೆ ಈ ಸರಿನೂ ಭೈರವೇಶ್ವರನ್ನು ಕರ್ಕೊಬೋದ್ವಿ. ನಾವು ಪೂಜೆ ಮಾಡಿಸಿ ಅವನಿಗೆ ಪುಣ್ಯ ಮಾಡಿಸಿ ಬನ್ನಿ ಮರವನ್ನು ಕಡ್ದು ನಡ್ಕೊಂಡು ಬಂದಿರೋಂಥ ಈ ಒಂದು ಕಾರ್ಯನ ಸುಮಾರು ನನಗೆ ಗೊತ್ತಿರೋ ಪ್ರಕಾರ ನಮ್ಮ ತಂದೆ ತಾಯಿ ಹೇಳಿದ ಪ್ರಕಾರ ಸುಮಾರು ಒಂದು 150-200 ವರ್ಷದಿಂದ ನಡ್ಕೊ ಬರ್ತಾ ಇದೆ ಅನ್ನೋದು ಒಂದು ಮಾಹಿತಿ ಐತೆ. ಅದಕ್ಕೂ ಮೊದಲು ಹಿಂದೆ ಐತೆ, ಅದು ನಮಗೆ ಸರಿಯಾಗಿ ಗೊತ್ತಿಲ್ಲದ ವಿಚಾರ. ನಾವು ಈ ವಿಜಯದಶಮಿನಲ್ಲಿ ಭೈರವೇಶ್ವರನ ಕರ್ಕೊಬಂದು ಇಲ್ಲಿ ಜಾತ್ರೆ ಹತ್ರ ಬನ್ನಿ ಮರ ಕಡ್ದು ಎಲ್ಲರಿಗೂ ಪೂಜೆ ಎಲ್ಲ ಮಾಡಿಸಿ ತೊಗೊಂಡೋಗಿ ವಾಪಸ್ ಬಿಡ್ತೀವಿ. ಮತ್ತೆ ನಾವು ಶಿವರಾತ್ರಿ ಆದ 9 ದಿವಸ ಇಲ್ಲ 10 ದಿವಸದಲ್ಲಿ ಸ್ವಾಮಿಯ ಜಾತ್ರೆನ ಮಾಡ್ತೀವಿ. ಇಲ್ಲಿ ನಮ್ಮ ಸುತ್ತ 10 ಹಳ್ಳಿ ನಮಗೆ ಮೊದಲು ಒಂದು 6 ಹಳ್ಳಿ ಇತ್ತು. ಈಗ ಒಂದು 10-12 ಹಳ್ಳಿಯವರೆಲ್ಲ ಸೇರಿ ಬೆಂಬಲ ಕೊಟ್ಟು, ಆಮೇಲೆ ನಮ್ಮ ಕುದುರೆನ ಎಲ್ಲ ಹಿರಿಯ ಮುಖಂಡರು ಸೇರಿ ಈಗ ಎಲ್ಲರೂ ವ್ಯವಸ್ಥಿತವಾಗಿ ಜಾತ್ರೆ ಮಾಡಲಿಕ್ಕೆ ಈಗ ಎಲ್ಲರೂ ಅನುಮತಿ ಕೊಟ್ಟಿದ್ದಾರೆ. ಎಲ್ಲರೂ ಸೇರ್ಕೊಂಡು ಒಟ್ಟಾಗಿ ಮಾಡ್ತೇವೆ ಸರ್. ನಮ್ಮ ಜಾತ್ರೆಯಲ್ಲಿ ನಮ್ಮ ನಾರಸನ ಹೊಸಪಳ್ಳಿಯದವರ ಇದರಿಂದ ರಥೋತ್ಸವವನ್ನು ಮಾಡ್ತೇವೆ. ನಮ್ಮ ದಾಸಪಂಪಾಳ್ಯದವರ ಇವರಿಂದ ಪಲ್ಲಕ್ಕಿ ಉತ್ಸವ ಅವರು ನಡೆಸ್ಕೊಡ್ತಾರೆ. ಆ ಜಾತ್ರೆ ಕಳೆದ ನಂತರ ನಮ್ಮ ಹೊಸಪಳ್ಳಿಯ ಗ್ರಾಮಕ್ಕೆ ದೇವರನ್ನು ತೊಗೊಂಡೋಗಿ ನಾವು ಅಲ್ಲಿ ಉತ್ಸವ ಮಾಡಿಸಿ ನಮ್ಮ ಪೂಜೆ ಪುರಸ್ಕಾರ ಏನಿರುತ್ತೆ ಎಲ್ಲ ಮಾಡಿಸಿ ಮತ್ತೆ ಮಾರನೇ ದಿನ ತೊಗೊಂಬಂದು ಮಾಮೂಲಿ ನೆಲೆ ಸ್ಥಾನಕ್ಕೆ ತೊಗೊಂಬಂದು ಬಿಟ್ಟು ಹೋಗ್ತೀವಿ. ಇಷ್ಟು ವಿಚಾರನ ನಮಗೆ ತಿಳಿದಂಥ ವಿಚಾರ ಇದು. ಆಮೇಲೆ ನನ್ನ ಹೆಸರು ಎಚ್ ಹೊನ್ನಸ್ವಾಮಿಗೌಡ, ಉರ್ಫ್ ಎಲ್ಲರೂ ಮಂಜು ಅಂತಾರೆ. ನಾನು ಹೊಸಪಳ್ಳಿಯ ಗ್ರಾಮದ ಗೌಡ್ರ ಕುಟುಂಬದಿಂದ ಬಂದವನು. ನಮ್ಮ ಮುತ್ತಾತನ ಕಾಲದಿಂದ ನಮಗೆ ನಡ್ಕೊಂಡು ಬಂದಿದೆ. ಅದನ್ನು ನಾವು ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡ್ಕೊಂಡು ನಾನು ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಈ ಕಾಲಭೈರವೇಶ್ವರ ಸ್ವಾಮಿಯ ಬನ್ನಿ ಉತ್ಸವವನ್ನು ಸುಮಾರು ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಮಾಡ್ಕೊಂಬಂದಿರೋಂತಹ ಒಂದು ಪದ್ಧತಿ. ಈ ದೇವಸ್ಥಾನದ ಏನು ವಿಜಯದಶಮಿ ದಿನ 9 ದಿನ ಏನು ಪೂಜೆ ಮಾಡ್ತಾರೆ, ಅದೇ ರೀತಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ದೇವ್ರನ್ನ ಇಟ್ಟು ಪ್ರತಿ ಸಂಜೆ ಬೆಳಿಗ್ಗೆ ದೇವಸ್ಥಾನದಲ್ಲಿ ಅರ್ಚಕರು ಪೂಜೆ ಮಾಡಿಕೊಂಡು 9 ದಿವಸ ಆದಂತಹ ವಿಜಯದಶಮಿ ದಿನ ಏನು ಬನ್ನಿ ಮರ ಕಡೆ ಪದ್ಧತಿ ಇದೆ, ಆ ದೇವರನ್ನ ಉತ್ಸವ ಮೂರ್ತಿಯನ್ನು ಈ ಜಾತ್ರೆ ನಡೆಯುವ ಸ್ಥಳಕ್ಕೆ ಕರ್ಕೊಂಬಂದು ಬನ್ನಿ ಮರ ಕಡ್ದು ಇಲ್ಲಿ ಬಂದಂಥ ಭಕ್ತಾದಿಗಳಿಗೆಲ್ಲವನ್ನು ಒಂದು ಪ್ರಸಾದವನ್ನು ನೀಡಿ ಈ ಜಾತ್ರೆ ಜಾಗದಲ್ಲಿ ಅಂದಿನಿಂದ ನಡ್ಕೊಂಡು ಬರ್ತಾ ಇದೆ. ಈಗಲೂ ಅದೇ ಥರ ನಡೀತಾ ಇದೆ. ಮುಂದೆ ಹಿರಿಕರು ಏನು ಮಾಡ್ತಾ ಇದ್ರು, ಸ್ವಲ್ಪ ಉತ್ಸವ ಮೂರ್ತಿ ಏನು ಒಂದು ಜನಸಂದಣಿ ಕಮ್ಮಿ ಇರೋದ್ರಿಂದ ಕಮ್ಮಿ ಜನ ಸೇರ್ತಾ ಇದ್ರು. ಈಗ ಭೈರವೇಶ್ವರ ಒಂದು ಪವರ್ಫುಲ್ ದೇವರು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಭಕ್ತಾದಿಗಳು ಹೆಚ್ಚಿಗೆ ಜನ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಅದೇ ರೀತಿ ಈ ಉತ್ಸವ ಬನ್ನಿ ಮರ ಕಡಿಯೋದ ಕಾಲದಿಂದನೂ ಹೊಸಪಳ್ಳಿ ಗ್ರಾಮದಿಂದನೇ ಮಾಡ್ತಾ ಇರೋದು. ಇವತ್ತು ಅವರೇ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಮುಂದೆನೂ ಅದೇ ಥರ ನಡ್ಕೊಂಡು ಹೋಗುತ್ತೆ ಅನ್ನೋದು ನಮ್ಮ ಭಾವನೆ.